ಆಪರೇಷನ್ ಸಿಂಧೂರದ ಮೂಲಕವಾಗಿ ಪಾಕಿಸ್ತಾನದಿಂದ ತೂರಿ ಬಂದಂತಹ ಡ್ರೋನ್ಗಳನ್ನು ಭಾರತೀಯ ಸೇನೆ ಹಿಮ್ಮೆಟ್ಟಿಸಿತ್ತು. ಪಾಕ್ನ ಡ್ರೋನ್ ಮಿಸೈಲ್ಗಳನ್ನು ಢಮ್ ಢಮಾರ್ ಅಂತ ಉಡೀಸ್ ಮಾಡಲಾಗಿತ್ತು. ಭಾರತದ ವಾಯುದಾಳಿಗೆ ಪಾಕಿಸ್ತಾನ ಈ ಮೂಲಕವಾಗಿ ಕಕ್ಕಾಬಿಕ್ಕಿ ಕೂಡ ಆಗಿತ್ತು. ಪಾಕ್ ಡ್ರೋನ್ಗಳನ್ನು ಹೊಡೆದು ಹಾಕಲಿಕ್ಕೆ, ಕ್ಷಿಪಣಿಗಳನ್ನು ಧ್ವಂಸ ಮಾಡಲಿಕ್ಕೆ ನೆರವಾಗಿದ್ದು ಆಕಾಶ್ ತೀರ್. ಬೆಂಗಳೂರಿನ ಬಿಎಲ್ನಲ್ಲಿ ಆಕಾಶ್ ತೀರ್ನ ನಿರ್ಮಾಣ ಮಾಡಲಾಗಿದೆ. ಆಕಾಶ್ ತೀರ್ ಸಾಮರ್ಥ್ಯದ ಬಗ್ಗೆ ಬಿಎಲ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ತಮ್ಮ ಸ್ವಂತ ವಿನ್ಯಾಸ ಮತ್ತು ನಿರ್ಮಾಣದ ವಾಯು ರಕ್ಷಣಾ ವ್ಯವಸ್ಥೆ ಇದಾಗಿದೆ ಅಂತ ಬಹಳ ಹೆಮ್ಮೆಯಿಂದ ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಯುದ್ಧ ಭೂಮಿಯಲ್ಲಿ ಆಕಾಶ್ ತೀರ್ ಸಾಮರ್ಥ್ಯ ಸಾಬೀತುಪಡಿಸಿದ್ರ ಬಗ್ಗೆ ಬಿಎಲ್ಗೆ ಬಹಳ ಖುಷಿ ಕೂಡ ಇದೆ. ಇದರ ವಿಷಯವಾಗಿ ಬಿಎಲ್ ಮಾಹಿತಿಯನ್ನು ಹಂಚಿಕೊಂಡಿದೆ. ಹೇಗೆ ಪಾಕಿಸ್ತಾನದಿಂದ ತೂರಿ ಬಂದಂತಹ ಟರ್ಕಿ ಮತ್ತು ಚೀನಾದ ಡ್ರೋನ್ಗಳನ್ನು ಹೊಡೆದು ಹಾಕಲಿಕ್ಕೆ ಆಕಾಶ್ ತೀರ್ ಒಂದು ಆನೆ ಬಲವನ್ನ ಕೊಡ್ತು ಅನ್ನೋದರ ಬಗ್ಗೆ ಅವರು ಕೊಟ್ಟುವಂತಹ ವಿವರಣೆ. ಆಕಾಶ್ ತೀರ್ನ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಭಾರತೀಯ ಸೇನೆ ಪಾಕಿಸ್ತಾನದ ಹಲವು ಡ್ರೋನ್ಗಳನ್ನು ಹಿಮ್ಮೆಟ್ಟಿಸ್ತು. ಅದಕ್ಕೆ ಹಲವಾರು ಕ್ಷಿಪಣಿಗಳು ಸಾಥ್ ಕೊಟ್ಟವು. ಅದರಲ್ಲಿ ಆಕಾಶ್ ತೀರ್ ಕೂಡ ಹೌದು. ಆಕಾಶ್ ತೀರ್ನ ಬಗ್ಗೆ ಈಗ ಬಿಎಲ್ ಬಹಳ ಗರ್ವದಿಂದ ಆಕಾಶ್ ತೀರ್ನ ಸಾಮರ್ಥ್ಯವನ್ನು ಹೇಳ್ತಾ ಇದ್ದಾರೆ. ಇದರ ವಿಚಾರವಾಗಿಯೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದರ ನಿರ್ಮಾಣ ಮತ್ತು ಅದರ ನಿರ್ವಹಣೆ, ಅದು ಯಾವ ರೀತಿಯಾಗಿ ಶತ್ರು ರಾಷ್ಟ್ರದ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಸೋಲಿಸಬಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದೆ, ಅದರ ಶಕ್ತಿ ಏನು ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ನಡೆದಂತಹ 8 ಮತ್ತು 9ನೇ ತಾರೀಕು ಪಾಕಿಸ್ತಾನ ನಡೆಸಿದಂತಹ ಡ್ರೋನ್ ದಾಳಿ, ಮಿಸೈಲ್ ದಾಳಿಯಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನು ಅಷ್ಟೇ ತೀಕ್ಷ್ಣವಾಗಿ ಆಕಾಶ ತೀರ್ ಹೊಡೆದು ಹಾಕಿತ್ತು. ಇದರಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಈಗ ಆಕಾಶ್ ತೀರ್ನ ಬಗ್ಗೆ ಬಿಎಲ್ ಏನಂತ ಹೇಳ್ಕೊಂಡಿದೆ? ಸಹಜವಾಗಿ ನಮ್ಮ ಒಂದು ತಯಾರಿ ಅಂತ ಅಂದಾಗ ಅದರ ಬಗ್ಗೆ ಗರ್ವ ಇದ್ದೇ ಇರುತ್ತೆ. ಸೊ ಏನು ವಿವರಣೆ ಕೊಟ್ಟಿದ್ದಾರೆ ಅದರ ಬಗ್ಗೆ? ದಿವ್ಯ, ಬಹಳ ಪ್ರಮುಖವಾಗಿ ಈ ಬಾರಿಯ ಪಾಕಿಸ್ತಾನದ ವಿರುದ್ಧದ ಹೋರಾಟದಲ್ಲಿ ಮೇಕ್ ಇನ್ ಇಂಡಿಯಾ ಪವರ್ ಅನ್ನುವಂಥದ್ದನ್ನ ಸದ್ಯ ಭಾರತ ಪ್ರೂವ್ ಮಾಡಿದೆ. ಅದರಲ್ಲಿ ಈಗ ಬಿಎಲ್ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತಸವನ್ನು ಹಂಚಿಕೊಂಡಿರುವಂಥದ್ದು. ಆಕಾಶ್ ತೀರ್ ಈ ಬಾರಿ ಯುದ್ಧದ ಅಂದರೆ ಆ ಉದ್ವಿಗ್ನತೆ ಪರಿಸ್ಥಿತಿ ಏನಿತ್ತು ಆ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಬರ್ತಾ ಇದ್ದಂತಹ ಡ್ರೋನ್ ದಾಳಿಯನ್ನು ತಡೆಯುವಂತಹ ನಿಟ್ಟಿನಲ್ಲಿ ಇದು ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿರುವಂಥದ್ದು. ಕೇವಲ ಆಕಾಶ್ ತೀರ್ ಮಾತ್ರ ಅಲ್ಲ, ಲೇಸರ್ ಬೇಸ್ಡ್ ಒಂದು ಟೆಕ್ನಾಲಜಿ ಏನಿತ್ತು ಅದು ಕೂಡ ಬಿಎಲ್ ಅವರೇ ರೆಡಿ ಮಾಡಿದ್ದಂಥದ್ದು. ಅದು ಕೂಡ ಈ ಬಾರಿಯ ದಾಳಿಯನ್ನು ತಡೆಯುವಂಥ ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದೆ. ಲೋ ರಿಸ್ಕ್ ಡ್ರೋನ್ಗಳು ಏನು ಬರ್ತಾ ಇದ್ವು, ಈ ಡ್ರೋನ್ಗಳನ್ನು ತಡೆಯುವಂಥದ್ರಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿರುವಂಥದ್ದು. ಸುದರ್ಶನ್ ಯಾವ ರೀತಿ ಕೆಲಸವನ್ನು ಮಾಡಿತ್ತು ಅನ್ನುವಂಥದ್ದನ್ನು ನೋಡಿದ್ವಿ. ಅಂದರೆ S-400 ಯಾವ ರೀತಿ ಕೆಲಸವನ್ನು ಮಾಡಿತ್ತು, ದೊಡ್ಡ ದೊಡ್ಡ ಮಿಸೈಲ್ಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಕಾರ್ಯವನ್ನು ನಿರ್ವಹಿಸಿತ್ತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದ್ರ ಮಧ್ಯೆ ಮೇಕ್ ಇನ್ ಇಂಡಿಯಾ ಅಡಿ ನಿರ್ಮಾಣ ಆಗಿದ್ದಂಥ ಆಕಾಶ್ ತೀರ್ ಕೂಡ ಈಗ ಅಂತಹದ್ದೇ ಕೆಲಸವನ್ನು ಮಾಡಿದೆ. ಡ್ರೋನ್ ದಾಳಿ ಅಂದರೆ ಲೋ ಲೆವೆಲ್ ರಿಸ್ಕ್ ಡ್ರೋನ್ಗಳು ಏನು ಭಾರತದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಯತ್ನವನ್ನು ಮಾಡ್ತಾ ಇತ್ತು, ಆ ಸಂದರ್ಭದಲ್ಲಿ ಅವೆಲ್ಲವನ್ನ ಕೂಡ ಫೈಂಡ್ ಔಟ್ ಮಾಡಿ ಅವೆಲ್ಲವನ್ನ ಕೂಡ ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಂಥದ್ದು ಬಿಎಲ್ ನಿರ್ಮಾಣ ಮಾಡಿದ್ದಂಥ ಈ ಆಕಾಶ್ ತೀರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು, ಜೊತೆಗೆ ಅದರ ಕೊಡುಗೆ ಹೇಗಿದೆ ಅನ್ನುವಂಥ ವಿಚಾರವನ್ನ ಬಿಎಲ್ ಒಂದು ಸಂತೋಷವನ್ನ ಹಂಚಿಕೊಂಡಿರುವಂಥದ್ದು. ಈ ಮೂಲಕವಾಗಿ ಈ ಬಾರಿ ಮೇಕ್ ಇನ್ ಇಂಡಿಯಾದ ಪವರ್ ಹೇಗಿದೆ ಅನ್ನುವಂಥ ತೋರಿಸುವಂಥ ನಿಟ್ಟಲ್ಲೂ ಕೂಡ ಇದರ ಪಾತ್ರ ಬಹಳ ಪ್ರಮುಖವಾಗಿದೆ ಅಂತ ಹೇಳ್ಬೋದಾಗಿದೆ. ದಿವ್ಯಾ.